ನೆನಪನ್ನು ಮರುಕಳಿಸುವ ಚಿತ್ರಕಲೆಗೆ ತನ್ನದೇ ಆದ ಇತಿಹಾಸವಿದ್ದು ಹಿಂದಿನಿಂದ ಪ್ರಸ್ತುತದಲ್ಲೂ ತನ್ನ ಗೌರವ ಉಳಿಸಿಕೊಂಡು ಬಂದಿದೆ ಎಂದು ಅಂತಾರಾಷ್ಟ್ರೀಯ ಚಿತ್ರಕಲಾವಿದ ಕೆಟಿ ಶಿವಪ್ರಸಾದ್ ತಿಳಿಸಿದರು. ನಗರದ ಸಂಸ್ಕೃತ ಭವನದಲ್ಲಿ ಶಾಂತಲಾ ಲಲಿತಾ ಕಲಾಶಾಲೆ ಹಾಗೂ ಶಾಂತಲಾ ಆರ್ಟ್ ಕ್ಲಬ್ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ 2 ದಿನಗಳ ಕಾರ್ಯಕ್ರಮದಲ್ಲಿ ಕೊನೆಯ ದಿವಸದಂದು ಮಕ್ಕಳ ಕಲಾಚಿತ್ರ ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಬಹುಮಾನ ವಿತರಣಾ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟಿಸಿ ಮಾತನಾಡಿದ ಅವರು, ಚಿತ್ರಕಲೆ ಎಂದರೆ ಹಿಂದಿನಿಂದಲೂ ತನ್ನದೇ ಆದ ಗೌರವ ಉಳಿಸಿಕೊಂಡು ಬಂದಿದೆ. ಮನುಷ್ಯ ಕಾಣದೇ ಇರುವಂತಹದ್ದನ್ನು ಪೇಂಟಿಂಗ್ ಮೂಲಕ ತೋರಿಸಿದ್ದಾನೆ. ಪ್ರಕೃತಿ, ಪ್ರಾಣಿಗಳು, ಜನರು ವಾಸಿಸುವ ರೀತಿ ಸೇರಿದಂತೆ ಇತರೆ ವಿಚಾರಗಳನ್ನು ಚಿತ್ರಕಲಾವಿದ ತನ್ನ ಕೈ ಚಳಕದ ಮೂಲಕ ಗೀಚಿ ತೋರಿಸಿದ್ದಾನೆ. ಚಿತ್ರಕಲೆ ಮೂಲಕ ದೊಡ್ಡ ದೊಡ್ಡ ಕಲಾವಿದರು ನಮ್ಮ ದೇಶದಲ್ಲಿದ್ದು ಪೇಂಟಿಂಗ್ ಮೂಲಕ ಪ್ರಪಂಚದ ಎಲ್ಲ ಹಾಗೂ ಹೋಗುಗಳನ್ನು ತೋರಿಸುತ್ತಾನೆ ಎಂದರು. ಕಲಾವಿದರು ಹಾಗೂ ವಿದ್ಯಾರ್ಥಿಗಳಿಂದ ಮೂಡಿಬಂದ ಕಲಾಕೃತಿಗಳನ್ನು ಇದೇ ವೇಳೆ ಪ್ರದರ್ಶನಕ್ಕೆ ಇಡಲಾಯಿತು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರು ಈ ಕಲಾಕೃತಿ ನೋಡಿ ಮೆಚ್ಚುಗೆ ವ್ಯಕ್ತಪಡಿಸಿದರು. ಇದೇ ವೇಳೆ ಟೈಮ್ಸ್ ಶಿಕ್ಷಣ ಸಮೂಹ ಸಂಸ್ಥೆಯ ಮುಖ್ಯಸ್ಥರಾದ ಬಿಕೆ ಗಂಗಾಧರ್, ಲೇಖಕಿ ಸುವರ್ಣ ಕೆಸಿ, ಶಿವಪ್ರಸಾದ್, ಕಲಾವಿದರಾದ ಸಿಎಸ್ ಬಸವರಾಜು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ತಾನು ಕೊಂದಂಥ ಇದಕ್ಕೆ ಬೇಕಾದಂಥ ಎನಿಮಲ್ಸ್ಗಳನ್ನ, ಹಾಗೆ ಬೇರೆ ಬೇರೆ ಗಿಡಗಳನ್ನ, ಮರಗಳನ್ನ ಚಿತ್ರಿಸ್ತಾರಲ್ಲ, ಅಲ್ಲಿಂದ ಚಿತ್ರಕಲೆ ಬೆಳೀತಾ ಬಂದು ಈಗ ತುಂಬ ದೊಡ್ಡ ಕಲಾವಿದರು, ದೊಡ್ಡ ಕಲಾವಿದರು ಅಂದರೆ ತುಂಬ ದೊಡ್ಡ ಕಲಾವಿದರು ನಮ್ಮ ದೇಶದಲ್ಲಿದ್ದಾರೆ, ಹಾಗೆ ಬೇರೆ ದೇಶಗಳಲ್ಲೂ ಇದೆ. ಹಾಗೆ ಈಗ ನಾನು ಒಬ್ಬ ಪೇಂಟರ್. ನಾವು ಪೇಂಟಿಂಗ್ ಹೆಂಗೆ ಮಾಡ್ತೀವಿ ಅನ್ನೋದನ್ನ ಒಂದೆರಡು ಫೇಸ್ಬುಕ್ ಪೇಂಟಿಂಗ್ ಮಾಡಬೇಕು ಅಂತ ಹೇಳಿದ್ರೆ ನಮಗೆ ಈ ಪ್ರಪಂಚದ ಎಲ್ಲ ಆತ್ಮಹೋಗುಗಳು ಗೊತ್ತಿಲ್ಲ. ನಿಮಗೆ ಈ ಪ್ರಪಂಚದ ಆತ್ಮಹೋಗುಗಳು ಗೊತ್ತಿಲ್ಲದೆ ಇದ್ರೆ ಪೇಂಟಿಂಗ್ ಮಾಡೋಂಥ, ನೀವು ಮಾಡಿದಂಥ ಪೇಂಟಿಂಗಿಗೆ ಜೀವ ಬರಬೇಕು. ನಿಮ್ಮ ಪೇಂಟಿಂಗ್ಗೆ ಜೀವ ಬರಬೇಕು ಅಂತ ಹೇಳಿದ್ರೆ ನಿಮಗೆ ಈ ಪ್ರಪಂಚದಲ್ಲಿ ಇರ್ತಕ್ಕಂಥ ಎಲ್ಲ ಇದನ್ನು ಗೊತ್ತಿರಬೇಕು. ಇಲ್ಲದೇ ಇದ್ರೆ ತುಂಬ ಕಷ್ಟ ಆಗುತ್ತೆ ಪೇಂಟಿಂಗ್. ಹಾಗೆ ಪೇಂಟಿಂಗ್ ಮಾಡ್ತಕ್ಕಂಥ ಜನ ನಮ್ಮಲ್ಲಿ ತುಂಬ ಕಡಿಮೆ. ಅವರು ಕೆಲವರು ತುಂಬ ದೊಡ್ಡ ದೊಡ್ಡವರಿದ್ದಾರೆ, ಕೆಲವರು ಇಲ್ಲ. ಈಗ ತುಂಬ ಒಳ್ಳೆಯ ಜನಗಳಿದ್ರು ಇಲ್ಲಿ ನಮ್ಮ ದೇಶದಲ್ಲಿ, ಪೇಂಟರ್ಗಳಿದ್ರು ಇಲ್ಲ. ಈಗ ಅವರು ಹೋದ್ಮೇಲೆ ಒಂದು ಥರದ ಏನು ಹೇಳ್ತೀವಿ ನೀವು, ಒಂದು ಗ್ಯಾಪ್ ಬಂದಿದೆ ನಮ್ಮ ದೇಶದಲ್ಲಿ. ಆ ಗ್ಯಾಪ್ ಏನಂತ ಹೇಳಿದ್ರೆ ಹಿಂದಿದ್ದಷ್ಟು ಒಳ್ಳೆ ಪೇಂಟರ್ಸ್ತು ಈಗ ನಮಗೆ ಕಾಣೋದು. ಅದಕ್ಕೆ ಏನು ಜಾಸ್ತಿ ಆಗಿದೆ ಅಂತ ಹೇಳಿದ್ರೆ ಪೇಂಟಿಂಗ್ ಮಾಡೋಂಥ ಒಂದು ವಿಚಾರವನ್ನ ಯಾರು ಈಗ ತುಂಬಾ ಇದಾಗಿ ಇದು ಮಾಡ್ತಾ ಇಲ್ಲ. ಪೇಂಟಿಂಗ್ ಮಾಡ್ತೀನಿ ಅಂತ ಯಾರು ಹೇಳಿದ್ರೆ ಮನೆಯಲ್ಲಿ, ನೀವು ಯಾರು ಪೇಂಟಿಂಗ್ ಮಾಡೋದೇನೋ ಮಾಡ್ತೀಯ, ದುಡ್ಡು ಸಿಗುತ್ತೇನೆ ನಿಮಗೆ, ಈ ಥರ ಮಾತುಗಳ. ಆದ್ರಿಂದ ಪೇಂಟರ್ಸ್ ತುಂಬ ಕಡಿಮೆ ಆಗ್ತಾರೆ. ಕಾಲೇಜುಗಳಿದ್ದಾವೆ, ಪೇಂಟಿಂಗ್ ಮಾಡಕ್ ಬರ್ತಾರೆ, ಪೇಂಟಿಂಗ್ ಮಾಡ್ತಾರೆ, ಬಟ್ ಹೋಗಿ ಬೇರೆ ಕಡೆ ಸೇರ್ತಾರೆ.